ಅಲ್ಲೋ ಸರ್, ಇವ್ನ ಮನು ಕಳ್ದೋಗ್ಬಿಟ್ಟಿದ್ದ, ಅದಕ್ಕೆ ಹುಡಿಕೊಂಡ್ ಕೊಡಕ್ ಬಂದಿದೆ. ಬಂದು ಇರಿ, 2 ನಿಮಿಷ ಮಾಡ್ತೀನಿ ಫೋನ್. ಇರೋಮ್ಮ ಫೋನಲ್ಲಿ ಮಾತಾಡ್ತಿರ್ಲಿಲ್ವಾ? ಹೇಳ್ರಿ, ಲಾಸ್ಟ್ ಎಲ್ಲಿ ನೋಡಿದ್ರಿ ನೀವು ಅವನ್ನ? ಸರ್ ಇವನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ದುಡ್ಡಿನ ಪರಿಚಯ ಮಾಡ್ಕೊಂಡಿದ್ದ ಸರ್, ಏಂಜಲ್ ಪ್ರಿಯಾ ಅಂತ. ಡೈಲಿ ಟೆಕ್ಸ್ಟ್ ಮಾಡ್ತಾ ಇದ್ದ. ಆಮೇಲೆ ಒಂದ್ ದಿನ ಗೊತ್ತಾಗೋಯ್ತು ಅದು ಫೇಕ್ ಅಕೌಂಟ್, ಹುಡುಗಿ ಅಲ್ಲ ಹುಡುಗ ಅಂತ. ಅದಕ್ಕೆ ತುಂಬಾ ಬೇಜಾರಾಗೋಗಿದ್ದ. ನೈಟ್ ಇಂದ ಕಾಣಿಸ್ತಾ ಇಲ್ಲ ಸರ್ ಅವನು. ಅವಾಗ್ಲಿಂದ ಅವರೆಲ್ಲ ಟೆನ್ಷನ್ ಆಗಿ ಮಾತಾಡ್ತಾರೆ. ನೀನೇನಲ್ಲ ಒಬ್ನೇ ಆರಾಮಾಗಿ ಕೂತಿದ್ಯಾ? ನಿಂಗೇನೋ ಮನು ಬಗ್ಗೆ ಪಕ್ಕ ಗೊತ್ತು, ಹೇಳು, ಇಲ್ಲಾಂದ್ರೆ ಬಾಯ್ ಬಿಡಿಸ್ತೀನಿ ನಮ್ಮ ಭಾಷೆಯಲ್ಲಿ. ಹೇಳಲ್ಲ ಬಾಬ್, ಅವನ್ ಮೆನು ಒಂಥರ ಚಿಕ್ಲು ಬಾಬ್. ಬೆಳಿಗ್ಗೆ ಆದ್ರೆ ಯಾರಲ್ಲಿ ಸೊಂಡು ಮಾಡೋದು ಅಂತ ಸಿಂಗಲ್ ಆಟಿಟ್ಯೂಡ್ ಸ್ಟೇಟಸ್ ಹಾಕೋಣ. ಮಧ್ಯಾಹ್ನ ಆದ್ರೆ ಮಿಸ್ಟರ್ ಅಂಡ್ ಮಿಸೆಸ್ ರಾಮಚಾರಿ ಅಂತ ಸ್ಟೇಟಸ್ ಹಾಕೋಣ. ಸಂಜೆ ಆದ್ರೆ ಏನಪ್ಪ ಸಂಗತಿ ಕೇಳಿ ಅಂತ ಹಾಕೋಣ. ನೈಟ್ ಆಗೋದ್ರೆ ಹಂಗೋ ಹಿಂಗಾಗೋದೆ ನೋಡು ಅಂತಮ್ಮ ಅಂತ ಹಾಕೋಣ. ಅವ್ನ್ ಚಿಕ್ಲು ಬಾಬ್, ಅವ್ನ ಬಗ್ಗೆ ತಲೆ ಕೆಸ್ಕೋಬೇಡಿ. ಅವ್ನು ನಿಮಗ್ ಬೇಕು ಅಂತಂದ್ರೆ ದಾಸ್ಟ್ರಲ್ಲಿ ಪೈಪ್ ಲೈನ್ ಹತ್ರ ಹೋಗ್ರಿ, ಅಲ್ಲಿ ಸಿಗ್ತಾನೆ. ಹೌದಾ? ಯಾರನ್ನ ಹೋಗಲ್ ನೋಡ್ಕೊಬ್ರು. ಇಲ್ಲ ಮಣ್ಣು ಎಲ್ಲೋ ಹೋಗ್ಬಿಟ್ಟಿದ್ದೆ, ನೀನ್ ಕಳ್ದೋಗ್ಬಿಟ್ಟಿದ್ದೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಮಗ. ನಮ್ನೆಲ್ಲ ಬಿಟ್ಟು ಎಲ್ಲೋಗಿದ್ದ ಮನು? ನಾನೆಲ್ಲೋ ತಿನ್ನೋ ಹುಷಾರಿಲ್ಲ ಅಂತ ಜ್ಯೂಸ್ ಕುಡ್ಕೊಂಡ್ ಬರಕ್ ಹೋಗಿದ್ದೆ. ಯಾವ ಜ್ಯೂಸ್ ಮಣ್ಣು? ಇನ್ಯಾವ್ದ ಮಚ್ಚ, ವರ್ಲ್ಡ್ ಮಂಕಣ ಏಂಜಲ್ ಹುಡ್ಕೊಂಡು ಹೋಗಿದೆ. ಏಂಜಲ್ ಪ್ರಿಯಾ ಸಿಕ್ಬಿಟ್ಟ, ಅದಕ್ಕೆ ಅವ್ನ ಹೋಗಿ ಕುಡ್ಕೊಂಡ್ ಬಂದ್ಬಿಟ್ಟೆ. ಬಾ ನಿಂಗೊಂದು ಮನು, ನೀನ್ ಕಳ್ದೋಗ್ಬಿಟ್ಟಿದ್ದೆ ಅಂತ ನಾವೆಲ್ಲ ಹುಡುಕ್ತಾ ಇದೀವಿ. ನೀನು ಬಾರಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತಿದ್ದೆ. ಚಕ್ಕು